ರಾಹುಲ್ ಗಾಂಧಿಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಸುದೀರ್ಘ ಪತ್ರವನ್ನು ಬರೆದಿದ್ದಾರೆ. ನವೆಂಬರ್ 17ನೇ ತಾರೀಕು ಕೈ ನಾಯಕ ರಾಹುಲ್ಗೆ ರಾಜಣ್ಣ 8 ಪುಟಗಳ ಪತ್ರವನ್ನು ಬರೆದಿದ್ದಾರೆ. ರಾಹುಲ್ ಗಾಂಧಿಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಸುದೀರ್ಘವಾದಂತಹ ಪತ್ರ ಬರೆದಿದ್ದಾರೆ. ಯಾವುದ್ರ ಬಗ್ಗೆ? ನವೆಂಬರ್ 17ನೇ ತಾರೀಕು ಕೈ ನಾಯಕ ರಾಹುಲ್ಗೆ ರಾಜಣ್ಣ 8 ಪುಟಗಳ ಪತ್ರವನ್ನು ಬರೆದಿದ್ದಾರೆ. ಮತಗಳ್ಳತನದ ಬಗ್ಗೆ ನಮ್ಮ ಹೇಳಿಕೆ, ಇದರ ಬಗ್ಗೆ ರಾಜಣ್ಣ ಅವರು ಸ್ಪಷ್ಟೀಕರಣವನ್ನ ಕೊಟ್ಟಿದ್ದಾರೆ. 8 ಪುಟಗಳ ಸುದೀರ್ಘ ಪತ್ರವನ್ನ ಬರೆದಿದ್ದಾರೆ. ಸ್ಪಷ್ಟೀಕರಣವನ್ನ ಕೊಡ್ಲಿಕ್ಕೋಸ್ಕರ ಹೇಳಿಕೆ ಹಿಂದಿನ ಸತ್ಯ ಅದನ್ನ ತಿರುಚಿರುವಂತಹ ಬಗ್ಗೆ ಪತ್ರದಲ್ಲಿ ಅವರು ಉಲ್ಲೇಖವನ್ನ ಮಾಡಿದ್ದಾರೆ. ನನ್ನ ಹೇಳಿಕೆಯನ್ನ ತಪ್ಪಾಗಿ ಅರ್ಥೈಸಿ ನಿಮಗೆ ತಲುಪಿಸಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೂ ಸಮಯವನ್ನ ಕೇಳಿದ್ದಾರೆ ಕೆಎನ್ ರಾಜಣ್ಣ ಅವರು. ಸ್ಪಷ್ಟೀಕರಣ ಕೊಡ್ತೀನಿ ಅನ್ನುವಂತಹ ಸಂಬಂಧವಾಗಿ ಪತ್ರವನ್ನ ಬರೆದಿದ್ದಾರೆ. ಬಟ್ ಡೈರೆಕ್ಟ್ ಆಗಿ ಮೀಟ್ ಮಾಡಬೇಕು, ಸಮಯವನ್ನ ಕೂಡ ಕೇಳಿದ್ದಾರೆ. ಮತಗಳ್ಳತನದ ಬಗ್ಗೆ ತಮ್ಮ ಹೇಳಿಕೆಗೆ ಕೆಎನ್ ರಾಜಣ್ಣ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ನನ್ನ ಬಗ್ಗೆ ತಪ್ಪು ಮಾಹಿತಿ ನೀಡಿದವರ ವಿರುದ್ಧವಾಗಿ ಕ್ರಮ ಆಗಬೇಕು. ಭ್ರಷ್ಟಾಚಾರ ಮಾಡದೆ 2 ವರ್ಷ ಸಚಿವನಾಗಿ ಕೆಲಸವನ್ನ ಮಾಡಿದ್ದೇನೆ. ನಾನು ನೆಹರು ಫ್ಯಾಮಿಲಿಗೆ ಸಾಕಷ್ಟು ನಿಷ್ಠೆಯಿಂದ ಇದ್ದೇನೆ. ರಾಹುಲ್ ಗಾಂಧಿಗೆ ಹೀಗಂತ ಪತ್ರವನ್ನ ಬರೆದಿದ್ದಾರೆ. ಅದರಲ್ಲಿ ಬರೆದಿರುವಂತಹ ಪತ್ರದಲ್ಲಿ ಉಲ್ಲೇಖ ಆಗಿರುವಂತಹ ವಿಚಾರ ಇದೆ. ಸೊ ಏನಿದೆ ವಿಚಾರ, ನನ್ನ ಬಗ್ಗೆ ಕೇಳಿ ಬಂದಿರುವಂತಹ ಆರೋಪ ಏನಿದೆ, ಸೊ ಅದನ್ನ ತಿರುಚಲಾಗಿರುವಂಥದ್ದು, ಅದನ್ನ ತಿರುಚುವಂತಹ ಮೂಲಕವಾಗಿ ನಿಮ್ಮ ಗಮನಕ್ಕೆ ಆ ರೀತಿಯಾಗಿ ತಂದಿದ್ದಾರೆ. ಬಟ್ ಆ ವಿಚಾರ ಸಂಬಂಧವಾಗಿ ನಾನು ನಿಮ್ಮ ಜೊತೆ ಮಾತನಾಡಬೇಕು, ಸ್ಪಷ್ಟೀಕರಣವನ್ನು ಕೊಡಬೇಕು ಅನ್ನುವಂತಹ ಸಂಬಂಧವಾಗಿ ಅವರು ಪತ್ರವನ್ನು ಕೂಡ ಬರೆದಿರುವಂಥದ್ದು, ಅದನ್ನ ಉಲ್ಲೇಖ ಮಾಡಿದ್ದಾರೆ. ಸೊ ನಾನು ಪಕ್ಷಕ್ಕೆ ಎಷ್ಟು ನಿಷ್ಠನಾಗಿ ಇದ್ದೇನೆ, ಭ್ರಷ್ಟಾಚಾರ ಮಾಡದೆ 2 ವರ್ಷ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ನಾನು ನೆಹರು ಫ್ಯಾಮಿಲಿಗೆ ಸಾಕಷ್ಟು ನಿಷ್ಠೆಯಿಂದ ಕೂಡ ಇದ್ದೇನೆ. ರಾಹುಲ್ ಗಾಂಧಿಗೆ ಬರೆದಂತಹ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿರುವಂತಹ ವಿಚಾರ ಇದೆ. ಕೆಪಿಸಿಸಿ ಅಧ್ಯಕ್ಷರೇ ಏಜೆಂಟ್ಗಳನ್ನು ನೇಮಕ ಮಾಡಿರುವುದು. ಕೆಪಿಸಿಸಿ ಅಧ್ಯಕ್ಷರು ಈ ಬಗ್ಗೆ ಸರಿಯಾದ ಗಮನ ಹರಿಸಿಲ್ಲ. ಏಜೆಂಟರು ಸರಿಯಾಗಿ ಇದ್ದಿದ್ರೆ ಇನ್ನು 8 ಸೀಟ್ ಗೆಲ್ತಾ ಇದ್ದೀವಿ. ಬೇರೆ ರಾಜ್ಯಗಳಿಂದಲೂ ಕೂಡ 30ರಿಂದ 40 ಸೀಟನ್ನ ಗೆಲ್ಲಬಹುದಾಗಿತ್ತು. ಹೀಗಂತ ನೋಡಿ ಪತ್ರದಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರೇ ಏಜೆಂಟ್ಗಳನ್ನ ನೇಮಕ ಮಾಡಿರೋದು ಅಂದ್ರೆ ಯಾರು? ಡಿಕೆಶಿ ಅವರು ಕೆಪಿಸಿಸಿ ಅಧ್ಯಕ್ಷರೇ ಏಜೆಂಟ್ಗಳನ್ನ ನೇಮಕ ಮಾಡಿರೋದು. ಇನ್ನು 8 ಸೀಟ್ಗಳನ್ನ ಗೆಲ್ತಾ ಇದ್ವಿ ನಾವು. ಬೇರೆ ರಾಜ್ಯಗಳಿಂದ ಕೂಡ 30ರಿಂದ 40 ಸೀಟನ್ನ ಕೂಡ ನಾವು ಗೆಲ್ಲಬಹುದಾಗಿತ್ತು. ಏಜೆಂಟರು ಸರಿಯಾಗಿ ಇದ್ದಿದ್ರೆ ಇನ್ನಷ್ಟು ಕೂಡ ಸೀಟ್ಗಳನ್ನ ನಾವು ಪಡೆದುಕೊಳ್ತಾ ಇದ್ವಿ ಅನ್ನುವಂತಹ ವಿಚಾರ ಸಂಬಂಧವಾಗಿ ನೋಡಿ ಅವರು ಪತ್ರ ಬರೆದಿರೋದು. ಸಿಎಂ ಸಿದ್ದರಾಮಯ್ಯ ಪರವಾಗಿಯೂ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸಿದ್ದು ಕೆಳಗಿಳಿಸಿದ್ರೆ ಆಗಬಹುದಾದಂತಹ ಡ್ಯಾಮೇಜ್ನ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಅಹಿಂದ ನಾಯಕ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬಂದಿದೆ. ಸಿದ್ದರಾಮಯ್ಯ ಎಲ್ಲಾ ವರ್ಗಗಳ ಏಳಿಗೆಗಾಗಿ ಕೆಲಸವನ್ನ ಮಾಡ್ತಿದ್ದಾರೆ. ಬಹಳಷ್ಟು ವಿಚಾರಗಳನ್ನ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ವಿಚಾರ ಜೊತೆಗೆ ಸಿದ್ದರಾಮಯ್ಯ ಅವರನ್ನ ಏಳಿಸಿದ್ರೆ ಏನಾಗಬಹುದು, ರಾಜ್ಯ ಕಾಂಗ್ರೆಸ್ನಲ್ಲಿ ಏನಾಗುತ್ತೆ, ಡ್ಯಾಮೇಜ್ ಆಗುತ್ತೆ, ಅವರನ್ನ ಕೆಳಗಡೆ ಇಳಿಸಿದ್ರೆ ಅನ್ನುವಂತಹ ವಿಚಾರ ಸಂಬಂಧ ಎರಡನ್ನೂ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಒಂದು, ಕೆಪಿಸಿಸಿ ಅಧ್ಯಕ್ಷರ ವಿಚಾರ ಸಂಬಂಧವಾಗಿ ಅವರೇ ಏಜೆಂಟ್ಗಳನ್ನು ನೇಮಕ ಮಾಡಿದ್ರು ಅಂತ ಹೇಳಿ, ಜೊತೆಗೆ ಇನ್ನಷ್ಟು ಅವರು ಗಮನ ಹರಿಸಿದ್ರೆ 8ರಿಂದ 10 ಸೀಟ್ ಗೆಲ್ತಾ ಇದ್ವಿ. ಏಜೆಂಟರು ಸರಿಯಾಗಿ ಇದ್ದಿದ್ರೆ, ಅವರು ಗಮನ ಹರಿಸಿಲ್ಲ ಸರಿಯಾದ ರೀತಿಯಲ್ಲಿ. ಜೊತೆಗೆ ಬೇರೆ ರಾಜ್ಯಗಳಿಂದ ಕೂಡ 30ರಿಂದ 40 ಸೀಟ್ಗಳನ್ನು ನಾವು ಗೆಲ್ಲಬಹುದಾಗಿತ್ತು ಅನ್ನುವಂತಹ ವಿಚಾರಗಳನ್ನು ಅವರು ಪತ್ರದ ಮುಖೇನವಾಗಿ ಈಗಾಗಲೇ ತಲುಪಿಸಿದ್ದಾರೆ ರಾಹುಲ್ ಗಾಂಧಿ ಅವರಿಗೆ, ಅಥವಾ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿರುವಂತಹ ವಿಚಾರ ಇದು. ನೋಡಿ, 8 ಪುಟಗಳ ಸುದೀರ್ಘವಾದಂತಹ ಪತ್ರವನ್ನ ಮಾಜಿ ಸಚಿವ ರಾಜಣ್ಣ ಅವರು ರಾಹುಲ್ ಗಾಂಧಿಗೆ ಬರೆದಿದ್ದಾರೆ. ಹೇಳಿಕೆ ಹಿಂದಿನ ಸತ್ಯ ಅದನ್ನ ತಿರುಚಿರುವಂತಹ ಬಗ್ಗೆ ಪತ್ರದಲ್ಲಿ ಒಂದು ವಿಚಾರವನ್ನ ಉಲ್ಲೇಖ ಮಾಡಲಾಗಿರುವಂಥದ್ದು. ಮತ್ತೊಂದು, ಕೆಪಿಸಿಸಿ ಅಧ್ಯಕ್ಷರೇ ಏಜೆಂಟ್ಗಳನ್ನ ನೇಮಕ ಮಾಡಿದ್ದಾರೆ ಅನ್ನುವಂತಹ 2 ವಿಚಾರಗಳು. ಮೂರನೇದಾಗಿ, ಸಿದ್ದರಾಮಯ್ಯ ಅವರನ್ನ ಕೆಳಗಡೆ ಇಳಿಸಿದ್ರೆ ಏನಾಗುತ್ತೆ, ರಾಜ್ಯ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಏನಾಗಬಹುದು ಅನ್ನುವಂತಹ ಸುಳಿವನ್ನ ಕೂಡ ಈಗಾಗಲೇ ರಾಜಣ್ಣ ಅವರು ಈ 3 ವಿಚಾರಗಳು ತಮ್ಮ ಬಗ್ಗೆ ಬಂದಿರುವಂತಹ ಆರೋಪ ಅಥವಾ ನನ್ನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಿ ನಿಮಗೆ ತಲುಪಿಸಿದ್ದಾರೆ ಅನ್ನುವಂತಹ ವಿಚಾರ ಒಂದು, ಕೆಪಿಸಿಸಿ ಅಧ್ಯಕ್ಷರ ವಿಚಾರ ಮತ್ತು ಸಿದ್ದರಾಮಯ್ಯ ಅವರ 3 ವಿಚಾರಗಳ ಸಂಬಂಧವಾಗಿ ಪತ್ರವನ್ನ ಬರೆದಿದ್ದಾರೆ. ಇದೇ ವಿಚಾರ ಸಂಬಂಧವಾಗಿ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ರಾಘವೇಂದ್ರ. ರಾಘವೇಂದ್ರ, ಈಗಾಗಲೇ ರಾಜಣ್ಣ ಅವರು ಬರೆದಿರುವಂತಹ ಪತ್ರದಲ್ಲಿ ಯಾವೆಲ್ಲ ವಿಚಾರಗಳನ್ನ ಕೂಡ ಅವರು ಉಲ್ಲೇಖವನ್ನ ಮಾಡಿದ್ದಾರೆ, ಯಾವತ್ತು ಬರೆದಿದ್ರು, ಏನಿದೆ ಕಂಪ್ಲೀಟ್ ಮಾಹಿತಿ? ಕುಸುಮ, ಪ್ರಮುಖವಾಗಿ ಮಾಜಿ ಸಚಿವರಾಗಿರ್ತಕ್ಕಂಥ ರಾಜಣ್ಣನವರು ಇದೀಗ ರಾಹುಲ್ ಗಾಂಧಿಗೆ
ವಾರಕ್ಕೊಂದು ಪತ್ರವನ್ನ ಬರಿತಾ ಇರ್ತಕ್ಕಂಥದ್ದು. ಸುಮಾರು 8 ಪುಟಗಳ ಪತ್ರವನ್ನ ಇದೀಗ ಬರೆದಿರ್ತಕ್ಕಂಥದ್ದು. ಏನು ಈ ಹಿಂದೆ ಸಚಿವ ಸ್ಥಾನವನ್ನ ಕಳ್ಕೊಳ್ಳುವ ಮುನ್ನ ಅವ್ರು ಕೊಟ್ಟಂತಹ ಹೇಳಿಕೆ ಏನಿತ್ತು, ಆ ಹೇಳಿಕೆಯನ್ನು ಯಾವ ರೀತಿ ತಿರುಚಲಾಗಿದೆ, ಅದನ್ನ ಯಾವ ರೀತಿ ನಿಮ್ಗೆ ಮನವರಿಕೆ ಮಾಡಿಕೊಡಲಾಗಿದೆ ಅನ್ನೋದ್ರ ಬಗ್ಗೆ ನಾನು ಸ್ಪಷ್ಟೀಕರಣವನ್ನ ಕೊಡ್ಬೇಕು. ಹೀಗಾಗಿ ನಾನು ದೆಹಲಿಗೆ ಬಂದು ನಿಮ್ಮ ಜೊತೆ ಮಾತುಕತೆಯನ್ನು ನಡೆಸಬೇಕಾಗಿ ಒಂದು ಅಪಾಯಿಂಟ್ಮೆಂಟ್ ಅನ್ನ ಕೊಡಿ ಅಂತ ಹೇಳ್ಬಿಟ್ಟು ಪತ್ರವನ್ನ ಬರಿತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಸಚಿವ ಸ್ಥಾನ ಹೋದ ನಂತರ ಸಚಿವರನ್ನಾಗಿ ಮಾಡಿ ಅಂತ ಹೇಳ್ಬಿಟ್ಟು ಮತ್ತೆ ಡಿಮ್ಯಾಂಡ್ ಅನ್ನ ರಾಜಣ್ಣನವರು ಇಟ್ಟಿದ್ರು. ಆದ್ರೆ ಈ ಸಚಿವ ಸ್ಥಾನವನ್ನ ಕಳ್ಕೊಳ್ಳೋದಕ್ಕೆ ಯಾವೆಲ್ಲ ರೀತಿಯ ರೀಸನ್ಗಳು, ಯಾವೆಲ್ಲ ಷಡ್ಯಂತ್ರಗಳು ನಡೆದಿದೆ ನನ್ನ ಮೇಲೆ ಅನ್ನೋದ್ರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಪತ್ರದಲ್ಲಿ ಬರೆದಿರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಅವರ ಬಣದ ವಿರುದ್ಧ ರಾಜಣ್ಣನವರು ಪದೇ ಪದೇ ಆಡ್ತಾ ಇದ್ರು. ಜೊತೆಗೆ ಡಿ ಕೆ ಶಿವಕುಮಾರ್ ವಿರುದ್ಧನೂ ಸಹ ಸಾಕಷ್ಟು ಮಾತನ್ನ ಸಹ ರಾಜಣ್ಣನವರು ಹೇಳಿದ್ರು. ಈ ನಿಟ್ಟಿನಲ್ಲಿ ರಾಜಣ್ಣನ ವಿರುದ್ಧ ದೊಡ್ಡ ಮಟ್ಟದ ಪಿತೂರಿ ನಡೆದಿದೆ. ಜೊತೆಗೆ ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಹ ನಾನು ಸದನದಲ್ಲಿ ಧ್ವನಿ ಎತ್ತಿದ್ದೆ. ಅದನ್ನೇ ಒಂದು ಅಸ್ತ್ರವಾಗಿ ಇಟ್ಕೊಂಡು ನನ್ನ ಮೇಲೆ ಒಂದು ಅಲಿಗೇಷನ್ ಅನ್ನ ಮಾಡಿರ್ತಕ್ಕಂಥ, ನನ್ನ ಸಚಿವ ಸ್ಥಾನವನ್ನ ಕಸಿದುಕೊಂಡಿರ್ತಕ್ಕಂಥ. ಹೀಗಾಗಿ ನೀವು ನನ್ನನ್ನು ಬಂದು ಭೇಟಿ ಮಾಡೋದಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡಬೇಕು, ಎಲ್ಲವನ್ನು ಸಹ ನಾನು ಸ್ಪಷ್ಟೀಕರಣವನ್ನ ಕೊಡ್ತೀನಿ ಅಂತ ಹೇಳ್ಬಿಟ್ಟು ರಾಜಣ್ಣನವರು ವಾರಕ್ಕೊಂದು ಪತ್ರವನ್ನ ರಾಹುಲ್ ಗಾಂಧಿ ಅವರಿಗೆ ಇದೀಗ ಬರಿತಾ ಇರ್ತಕ್ಕಂಥದ್ದನ್ನ ಗಮನಿಸಬಹುದಾಗಿದೆ. ಕುಸುಮಾ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್.